ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಸಿವಿಲ್ ಪ್ರೊಸೀಜರ್ ಕೋಡನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ಟ್ರಾನ್ಸ್ಫರ್ ಆಫ್ ದ ಶೂಟ್ಸ್ ಅಥವಾ ಟ್ರಾನ್ಸ್ಫರ್ ಆಫ್ ದ ಕೇಸಸ್ನ ಬಗ್ಗೆ ಸ್ಟಡಿ ಮಾಡೋಣ. ನಾವು ಸಿವಿಲ್ ಪ್ರೊಸೀಜರ್ ಕೋಡನ್ನು ಸ್ಟಡಿ ಮಾಡುವಂತಹ ಸಮಯದಲ್ಲಿ ಟ್ರಾನ್ಸ್ಫರ್ ಆಫ್ ಶೂಟ್ಸ್ಗೆ ಸಂಬಂಧಪಟ್ಟಂತಹ ಹಲವಾರು ಪ್ರೊವಿಷನ್ಗಳನ್ನು ನೋಡ್ತೀವಿ. ಅವುಗಳನ್ನು ಮುಂದೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಟ್ರಾನ್ಸ್ಫರ್ ಆಫ್ ಶೂಟ್ಸ್ ಅಂತಂದರೆ ಪ್ಲೇಂಟಿಫ್ ಇರೋನು ಶೂಟನ್ನು ಫೈಲ್ ಮಾಡಿರ್ತಾನೆ. ಆ ಫೈಲ್ ಮಾಡಿದಂತಹ ಶೂಟು ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ಟ್ರಾನ್ಸ್ಫರ್ ಆಗೋದನ್ನು ಟ್ರಾನ್ಸ್ಫರ್ ಆಫ್ ಶೂಟ್ಸ್ ಅಂತೇಳಿ ಕರೆಯುತ್ತೇವೆ. ಈ ಲೀಗಲ್ ಪ್ರೊಸೆಸ್ ಇದೆಯಲ್ಲ, ಇದೊಂದು ಪ್ರೊಸೀಜರ್ ಇದೆಯಲ್ಲ, ಇದು ತುಂಬ ಎಸೆನ್ಷಿಯಲ್ ಪ್ರೊಸೀಜರ್. ಯಾಕಂತಂದರೆ ಬೇರೆ ಬೇರೆ ಸರ್ಕಮ್ಸ್ಟ್ಯಾನ್ಸಸ್ಗಳಲ್ಲಿ ಕೋರ್ಟ್ ತನ್ನ ಅಡ್ಮಿನಿಸ್ಟ್ರೇಷನ್ ಅನ್ನು ಫೇರ್ ಆಗಿ ಎಫಿಸಿಯೆಂಟ್ ಆಗಿ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಈ ಥರದ ಟ್ರಾನ್ಸ್ಫರ್ ಆಫ್ ಶೂಟ್ಸ್ನ ಈ ಲೀಗಲ್ ಪ್ರೊಸೆಸ್ನ ಅವಶ್ಯಕತೆ ಇದೆ. ಮೊದಲಿಗೆ ನೋಡೋದಾದರೆ ಸೆಕ್ಷನ್ 21ನ ಪ್ರಕಾರ ಜನರಲ್ ಆಗಿ ಈ ಸೆಕ್ಷನ್ ಕೋರ್ಟ್ಗೆ ಪವರನ್ನು ಕೊಟ್ಟಿರುತ್ತೆ. ಯಾವ ಕೋರ್ಟ್ಗೆ ಅಂತಂದರೆ ಹೈಯರ್ ಕೋರ್ಟ್ಗೆ. ಉದಾಹರಣೆಗೆ ಹೈಯರ್ ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು. 7ಗಿಂತ ಕೆಳಗಿನ ಲೋವರ್ ಕೋರ್ಟ್ಗಳಂದರೆ ಸಬ್ ಆರ್ಡಿನೇಟ್ ಕೋರ್ಟ್ಗಳಲ್ಲಿರುವಂತಹ ಶೂಟ್ಗಳನ್ನು ಒಂದು ಕೋರ್ಟ್ನಿಂದ ಇನ್ನೊಂದು ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಪವರ್ ಇರುತ್ತೆ. ಪ್ರಿನ್ಸಿಪಲ್ ಆಫ್ ಕನ್ವೀನಿಯನ್ಸ್ ಮತ್ತು ಪ್ರಿನ್ಸಿಪಲ್ ಆಫ್ ಫೇರ್ನೆಸ್ನ ಆಧಾರದ ಮೇಲೆ, ಅಂದರೆ ಪಾರ್ಟೀಸ್ಗಳ ಕನ್ವೀನಿಯನ್ಸ್ ನೋಡಿಕೊಂಡು ಅವರ ಫೇರ್ನೆಸ್ ಯಾವ ಕೋರ್ಟ್ನಲ್ಲಿ ಈ ಶೂಟನ್ನು ಫೈಲ್ ಮಾಡಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ ಅನ್ನೋದ ಆಧಾರದ ಮೇಲೆ, ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಆಧಾರದ ಮೇಲೆ ಶೂಟ್ಗಳನ್ನು ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಯಾವಾಗ ಈ ಶೂಟ್ಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತಂದಾಗ 2 ಕಂಡೀಷನ್ಗಳಲ್ಲಿ ಮಾಡ್ತಾರೆ. ಒಂದು, ಸ್ವತಃ ಕೋರ್ಟ್ ಸುಯೋಮೋಟೋ ತಗೊಂಡು ಟ್ರಾನ್ಸ್ಫರ್ ಮಾಡುತ್ತೆ. ಇನ್ನೊಂದು, ಪಾರ್ಟೀಸ್ಗಳು ಸ್ವತಃ ತಾವೇ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಆ ಆಧಾರದ ಮೇಲೆ ಶೂಟ್ಗಳನ್ನು ಒಂದು ಕೋರ್ಟ್ನಿಂದ ಇನ್ನೊಂದು ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೆಕ್ಷನ್ 20ನಲ್ಲೂ ಕೂಡ ಟ್ರಾನ್ಸ್ಫರ್ ಆಫ್ ಶೂಟ್ಸ್ನ ಬಗ್ಗೆ ಪ್ರೊವಿಷನ್ ಇದೆ. ಈ ಪ್ರೊವಿಷನ್ ನಲ್ಲಿ ಕೋರ್ಟು ಪಾರ್ಟೀಸ್ಗಳ ಕನ್ವೀನಿಯನ್ಸ್ ಅಥವಾ ವಿಟ್ನೆಸ್ಗಳ ಕನ್ವೀನಿಯನ್ಸ್, ಅಂದ್ರೆ ಅವರಿಗೆ ಅನುಕೂಲಗಳಾಗಬೇಕು. ಅವರು ಮತ್ತೊಂದು ಕಡೆ ಇದ್ದು ಇನ್ಯಾವುದೋ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದ್ರೆ ಅವರಿಗೆ ಇನ್ಕನ್ವೀನಿಯನ್ಸ್ ಆಗುತ್ತೆ. ಅವರ ಕನ್ವೀನಿಯನ್ಸ್ ಆಧಾರದ ಮೇಲೆ ಸೆಕ್ಷನ್ 22ನ ಪ್ರಕಾರ ಕೇಸನ್ನ ಒಂದು ಕೋರ್ಟ್ನಿಂದ ಇನ್ನೊಂದು ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಬಹುದು. ನೆಕ್ಸ್ಟ್ ಸೆಕ್ಷನ್ 25ನಲ್ಲೂ ಕೂಡ ಈ ಟ್ರಾನ್ಸ್ಫರ್ ಆಫ್ ಕೇಸ್ಗೆ ಸಂಬಂಧಪಟ್ಟಂತಹ ಪ್ರೊವಿಷನ್ ಇದೆ. ಒಂದು ವೇಳೆ ಯಾವುದೋ ಕೇಸ್ನಲ್ಲಿ ಮಲ್ಟಿಪಲ್ ಇಶ್ಯೂಸ್ಗಳಿದ್ರೆ ಮತ್ತು ಮಲ್ಟಿಪಲ್ ಪಾರ್ಟೀಸ್ಗಳಿದ್ರೆ ಆ ಇಶ್ಯೂಸ್ಗಳನ್ನ ಸಪ್ರೇಟ್ ಆಗಿ ಮಾಡೋದು ಮತ್ತು ಪಾರ್ಟೀಸ್ಗಳನ್ನ ಕೂಡ ಸಪ್ರೇಟ್ ಮಾಡಿಬಿಟ್ಟು ಅವರ ಫೇರ್ನೆಸ್ ಮತ್ತು ಕನ್ವೀನಿಯನ್ಸ್ನ ಆಧಾರದ ಮೇಲೆ ಕೆಲವೊಂದು ಕೇಸ್ಗಳನ್ನ ಒರಿಜಿನಲ್ ಕೋರ್ಟಿಂದ ಬೇರೆ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ 16ನಲ್ಲೂ ಕೂಡ ಈ ಟ್ರಾನ್ಸ್ಫರ್ ಆಫ್ ಕೇಸಸ್ನ ಪ್ರೊವಿಷನ್ ಇದೆ. ಈ ಸೆಕ್ಷನ್ ನಲ್ಲಿ ಏನು ಕಂಡೀಷನ್ ಇರುತ್ತಂದ್ರೆ, ಒಂದು ವೇಳೆ ಶೂಟು ಯಾವುದೋ ಕೋರ್ಟ್ ನಲ್ಲಿ ಇನ್ಸ್ಟಿಟ್ಯೂಟ್ ಆಗಿರುತ್ತೆ, ಅಂದ್ರೆ ಫೈಲ್ ಆಗಿರುತ್ತೆ, ಆದ್ರೆ ಆ ಕೋರ್ಟ್ಗೆ ಆ ಕೇಸನ್ನ ನಡೆಸುವಂತ ಒರಿಜಿನಲ್ ಜುರಿಸ್ಡಿಕ್ಷನ್ ಇರೋದಿಲ್ಲ. ಅಂಥ ಸಮಯದಲ್ಲಿ ಆ ಕೇಸು ಆ ಕೋರ್ಟ್ನಿಂದ ಬೇರೆ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷನ್ 20ಅಲ್ಲಿ ಕೂಡ ಕೆಲವೊಂದು ಟ್ರಾನ್ಸ್ಫರ್ ಆಫ್ ಕೇಸಸ್ನ ಬಗ್ಗೆ ಪ್ರೊವಿಷನ್ಗಳಿವೆ. ಇಲ್ಲಿ ಯಾವ ಕಂಡೀಷನ್ ಇರುತ್ತಂದ್ರೆ, ಡಿಫೆಂಡೆಂಟ್ ಅವನ ರೆಸಿಡೆಂಟ್ ಬೇರೆ ಆಗಿದ್ರೆ ಅಥವಾ ಅವನು ಮಾಡುವಂತ ಕೆಲಸ ಅಥವಾ ಬಿಸ್ನೆಸ್ ಬೇರೆ ಕಡೆ ಇದ್ದಿದ್ರೆ, ಅವನಿಗೆ ಏನು ಒರಿಜಿನಲ್ ಕೋರ್ಟ್ ಇರುತ್ತೆ ಅದು ತುಂಬಾ ಡಿಸ್ಟೆಂಟ್ ದೂರದಲ್ಲಿದ್ರೆ, ಸೊ ಅವನ ಕನ್ವೀನಿಯನ್ಸ್ ನ ಆಧಾರದ ಮೇಲೆ ಆ ಕೇಸನ್ನ ಆ ಕೋರ್ಟ್ನಿಂದ ಬೇರೆ ಕೋರ್ಟ್ ಕಡೆ ಕೂಡ ಟ್ರಾನ್ಸ್ಫರ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನ್ 24. ಈ ಸೆಕ್ಷನ್ ಆಧಾರದ ಮೇಲೂ ಕೂಡ ಆ ಕೇಸ್ಗಳನ್ನ ಒಂದು ಕೋರ್ಟ್ನಿಂದ ಇನ್ನೊಂದು ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಈ ಸೆಕ್ಷನ್ ಅಲ್ಲಿರುವಂತಹ ಕಂಡೀಷನ್ ಏನು ಅಂತಂದ್ರೆ, ಇಲ್ಲಿ ಪಾರ್ಟೀಸ್ಗಳಿಗೆ ಬಿಲೀಫ್ ಇರೋದಿಲ್ಲ, ಅವರಿಗೆ ಫಿಯರ್ ಇರುತ್ತೆ. ಈ ಕೋರ್ಟ್ ನಲ್ಲಿ ನಮ್ಮ ಕೇಸ್ ಏನಾದ್ರೂ ನಡೆದ್ರೆ ಅದು ಫೇರ್ ಟ್ರಯಲ್ ಆಗಿರೋದಿಲ್ಲ, ಅಂದ್ರೆ ಅವರಿಗೆ ಆ ಕೋರ್ಟ್ನ ಇಂಟಿಗ್ರಿಟಿಯ ಮೇಲೆ ಡೌಟ್ ಇರುತ್ತೆ. ಸೊ ಆದ್ದರಿಂದ ಲಿಟಿಗೆಂಟ್ಸ್ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಸೆಕ್ಷನ್ 24ನ ಆಧಾರದಲ್ಲಿ ಆ ಒರಿಜಿನಲ್ ಕೋರ್ಟ್ ನಲ್ಲಿರುವಂತಹ ಕೇಸನ್ನ ಇನ್ನೊಂದು ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ
ಅಪ್ಲಿಕೇಶನ್ ಕೂಡ ಹಾಕಬಹುದು. ಸೊ ಸ್ನೇಹಿತರೆ, ಈ ಎಲ್ಲ ಆಧಾರಗಳ ಮೇಲೆ ಈ ಎಲ್ಲ ಸೆಕ್ಷನ್ಗಳಲ್ಲಿ ಹೈಯರ್ ಕೋರ್ಟ್ಗಳು ಸುಯೋಮೋಟೋ ಅಂದರೆ ತಾವೇ ತೆಗೆದುಕೊಂಡು ಅಥವಾ ಅಪ್ಲಿಕೇಶನ್ ಆಫ್ ಪಾರ್ಟೀಸ್ಗಳ ಆಧಾರದ ಮೇಲೆ ಕೇಸ್ಗಳನ್ನು ಒರಿಜಿನಲ್ ಕೋರ್ಟಿಂದ ಮತ್ತೊಂದು ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಸೊ ಇದನ್ನೇ ನಾವು ಟ್ರಾನ್ಸ್ಫರ್ ಆಫ್ ಶೂಟ್ಸ್ ಅಥವಾ ಟ್ರಾನ್ಸ್ಫರ್ ಆಫ್ ಕೇಸಸ್ ಅಂತೇಳಿ ಕರೆಯುತ್ತೇವೆ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ನ ಬಗ್ಗೆ ಸ್ಟಡಿ ಮಾಡೋಣ. ಎಲ್ಲರಿಗೂ ನಮಸ್ಕಾರ.